ರರರೇ ರರರೇ ರರರೇ. ಏನ್ ವಿಷಯ ಇಷ್ಟೊಂದು ಜೋಶಲ್ಲಿದ್ಯಾ? ದಿಲ್ ಖುಷಾಗಿ ಫುಲ್ ಖುಷಾಗ್ಬಿಟ್ಟಿನಿ ಚಿನ್ನ. ಅದೇ ಏನ್ ವಿಷಯ ಅಂತ. ಚಿನ್ನ, ಪಾರ್ಥ ಈಗ ಫೋನ್ ಮಾಡಿ ಒಂದು ವಿಷಯ ಹೇಳ್ದ, ಅದು ಕೇಳ್ತಿದ್ದಂಗೆ ಖುಷಿ ಆಗೋಯ್ತು ಕಣೆ. ಆ ವಿಷಯ ನೀನ್ ಕೇಳಿದ್ರೆ ನಿನಗೂ ಖುಷಿ ಆಗುತ್ತೆ. ಹೌದಾ? ಏನಪ್ಪಾ ಅಂತ ಆ ವಿಷಯ? ಅದೇ ಗೆಳೆಯ ಅದಕ್ಕೆ ಇಬ್ರು ಜಗಳ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಮುನ್ಸ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ಟಿದ್ರಲ್ಲ, ಅವ್ರಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬರಕ್ಕೆ ಪಾರ್ಥ ಗೆಳೆಯ ಇಬ್ರು ಅಲ್ಲಿಗೆ ಹೋಗಿದ್ರಂತೆ. ಸಂಧಾನ ಸಕ್ಸಸ್ಫುಲ್, ಬ್ಯಾಕ್ ಟು ಪೆವಿಲಿಯನ್ ಅಂತ ಅದಕ್ಕೆ ಮನೆಗೆ ಬಂದಿದ್ದಾರೆ. ಹೌದಾ? ಅಂತೂ ಅವ್ರ ಕೋಳಿ ಜಗಳಕ್ಕೆ ಒಂದು ಫುಲ್ ಸ್ಟಾಪ್ ಬಿತ್ತು ಅನ್ನು. ಅಯ್ಯ ಚಿನ್ನ, ಕೋಳಿ ಜಗಳನೂ ಇಲ್ಲ, ಯಾವ ಜಗಳನೂ ಇಲ್ಲ. ಜೀವನ ಮಹಿಮನ್ನ ಒಂದು ಮಾಡಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಇವರಿಬ್ರು ಆಡಿದ ಡ್ರಾಮಾ ಇದು. ಹೌದಾ? ಚಿನ್ನ, ಅಲ್ಲ ಇವರಿಬ್ರು ಬೇರೆ ಬೇರೆ ಆಗ್ಬಿಟ್ರಲ್ಲ ಅಂತ ಫಸ್ಟ್ ನಾನು ಭಯ ಬಿದ್ದುಬಿಟ್ಟಿದ್ದೆ. ಆದ್ರೂ ಇಬ್ರು ತುಂಬಾ ಇಷ್ಟಪಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಬೇರೆ ಆಗಲ್ಲ ಅನ್ನೋ ನಂಬಿಕೆ ಇತ್ತು. ಕೊನೆಗೂ ಬೈದ ಮುಂದೆ ನಂಬಿಕೆ ಗೆಲ್ತು ನೋಡು. ಆದ್ರೂ ಇವರಿಬ್ರು ನಿಜವಾಗ್ಲೂ ಗಲಾಟೆ ಮಾಡ್ಕೊಂಡು ದೂರ ಆಗ್ಬಿಟ್ಟಿದ್ರು. ಏನಾಗತಿ, ಎಷ್ಟು ಜನ ಕಪಲ್ಸ್ಗೆ ರೋಲ್ ಮಾಡ್ಲಿ ಇವರು. ಯಪ್ಪಪ್ಪ, ನೆನ್ಸ್ಕೊಂಡ್ರೆ ಗಾಬರಿ ಆಗ್ಬಿಡುತ್ತೆ. ಸದ್ಯ ಏನು ಡ್ಯಾಮೇಜ್ ಆಗ್ದಂಗೆ ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಏನು ಹೇಳು, ನಮ್ಮ ಪಾರ್ಥ ಗ್ರೇಟ್ ತಾನೆ. ಪಾರ್ಥನಾ? ಯಾಕೆ? ಯಾಕೆ ಅಂದ್ರೆ ಈ ಸಂಧಾನ ಅನ್ನೋ ಸರ್ಕಸ್ ಅಲ್ಲಿ ಅವನ ಪಾತ್ರ ತುಂಬಾ ಇದೆ. ನನ್ನ ಜಾಗ ತುಂಬಿರೋದೇ ಅವನು. ಇವರಿಬ್ರು ನಿಜವಾಗ್ಲೂ ಜಗಳ ಮಾಡ್ಕೊಂಡಿದ್ದಾರೆ, ನಿಜವಾಗ್ಲೂ ದೂರ ಆಗಿದ್ದಾರೆ ಅಂತ ಅನ್ಕೊಂಡು ಸಂಧಾನ ಮಾಡಕ್ ಕರ್ಕೊಂಡೋಗಿದ್ದೆ ಅವನು. ನಾನು ಫಾರಿನಲ್ಲಿ ಓದಿದ್ದಾನೆ, ಹುಡುಗಾಟಿಗೆ ಲೋಕಜ್ಞಾನ ಇಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲ ಪಣ್ಣ, ಅವನಿಗೆ ಸಂಸಾರ ಸಂಬಂಧ ಇದ್ರ ಕಲ್ಪನೆ ತುಂಬಾ ಚೆನ್ನಾಗಿದೆ. ಏನ್ ಹೇಳು, ಎಲ್ಲ ಇದು ಮದುವೆ ಪ್ರಭಾವ. ಮದುವೆ ಪ್ರಭಾವನ? ಹೂಚಿನ, ಮದುವೆ ಒಂಥರ ಬೋಧಿ ವೃಕ್ಷ ಇದ್ದಂಗೆ. ಅದು ಲೈಫ್ ಇಷ್ಟೇ ಕಣೋ ಅಂತ ಜ್ಞಾನೋದಯ ಮಾಡಿಸುತ್ತೆ. ಹಾಗೆ ನೋಡಕ್ ಹೋದ್ರೆ ಹೆಂಡತಿ ದೀಕ್ಷೆ ಕೊಡೋ ಗುರು ಇದ್ದಾಗೆ. ಅಪ್ಪ ರಾಜ, ಇಷ್ಟು ವರ್ಷ ನೀನ್ ಏನಾದ್ ಕಲ್ತಿದ್ಯೋ ಅದೆಲ್ಲ ವೇಸ್ಟ್ ಅಪ್ಪ. ಇನ್ ಮುಂದಕ್ಕೆ ಕಲ್ಸವಳೆ ನಾವು ಅಂತ ಹೇಳದೆ ಅವಳು ತಾನೆ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಸುತ್ತಿ ಬಳಸಿ ನನ್ ಬುಡಕ್ಕೆ ಬರ್ತಿದ್ಯಾ ಅಲ್ವಾ? ಇಲ್ಲಮ್ಮ, ಇದು ಸೃಷ್ಟಿಯ ನಿಯಮ. ಆಗುವುದು ಹೆಣ್ಣಿಂದ, ಅಳಿಯುವುದು ಹೆಣ್ಣಿಂದ. ನೋಡು, ಈ ಗಂಡಸರು ಒಂಥರ ಗಾಡಿ ಇದ್ದಂಗೆ. ಬೆಳಗ್ಗೆ ಎಲ್ಲ ಊರು ತುಂಬಾ ಸುತ್ತಾಡಿದ್ರು ಕೊನೆಗೆ ಅದು ಡಿಪೋ ಬಂದು ನಿಲ್ಬೇಕು. ಹಾಗೆ ನಾವು ಬೆಳಗ್ಗೆ ಸಂಜೆವರೆಗೂ ಎಲ್ಲೇ ಓಡಾಡಿದ್ರು ಕೊನೆಗೆ ಬರ್ಬೇಕಾಗಿರೋದೇ ನಿಮ್ಮ ಹತ್ರ. ಓಪನ್ ದಿ ಡೋರ್ ಅಂತ. ಹೊಡೆದಾಟಕ್ಕೂ ನೀವೇ, ತುಂಟಾಟಕ್ಕೂ ನೀವೇ, ಎಲ್ಲದಕ್ಕೂ ನೀವೇ. ಬರೀ ಇದೇ ಆಯ್ತು. ವೇಸ್ಟ್ ಬಾಡಿ ನೀನು. ನಾನು ವೇಸ್ಟ್ ಬಾಡಿನ? ಏನೇ ಹೇಳ್ತಾ ಇದೀಯಾ? ಒಂದೇ ಒಂದು ವರ್ಷ ಗ್ಯಾಪು, 2 ಮಕ್ಕಳು. ಆಮೇಲೆ ಅವಳು ಇದ್ಲು ಅನ್ನೋದೇ ಮರ್ತೋಗತ್ತೆ. ಹೌದು ಸಿಸ್ಟರ್, ಎಲ್ಲೋ ಇದ್ಲು, ಇಲ್ಲಿ ಬಂದ್ಲು, ಹೋದ್ಲು ಅನ್ಸುತ್ತೆ. ಈ ಬ್ಯಾಟ್ಸ್ಮನ್ ಸೆಟ್ಲ್ ಆಗೋಕ್ಕಿಂತ ಮುಂಚೆ ಕ್ಲೀನ್ ಬೌಲ್ಡ್ ಆಗ್ತಾರಲ್ಲ, ಆ ಥರ. ಆದ್ರೆ ಸಿಸ್ಟರ್, ನೀನು ಅಂದ್ಕೊಂಡಿರೋ ಪ್ಲಾನ್ ಸ್ವಲ್ಪ ರಿಸ್ಕ್ ಅಂತ ಅನ್ಸಲ್ವಾ ನಿಂಗೆ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮಾಡಬಾರ್ದನ್ನೆಲ್ಲ ಮಾಡಿ ಇವತ್ತು ಈ ಜಾಗದಲ್ಲಿ ಬಂದು ಕೂತಿದ್ದೀವಿ, ಇದನ್ನು ದಕ್ಕಿಸ್ಕೊಂಡಿದ್ದೀವಿ. ನೆಮ್ಮದಿಯಾಗಿರೋ ಸಮಯದಲ್ಲಿ ಹಳೆ ಫೈಲ್ಗಳೆಲ್ಲ ಒಂದೊಂದೇ ಓಪನ್ ಆಗಿ 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 ಪರಪ್ಪನ ಅಗ್ರಹಾರದಲ್ಲಿ ಸೊಳ್ಳೆ ಹೊಡೆಯೋಂಗಾಗಬಾರ್ದಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮ ಶವಪೆಟ್ಟಿಗೆಗೆ ನಾವೇ ಮೊಳೆ ಹೊಡ್ಕೊಂಡಂಗಾಗತ್ತೆ ಸಿಸ್ಟರ್. ಸೆಲ್ಫ್ ಗೋಲ್. ಅದು ಸಾಲದು ಅಂತ ಈ ಮನೆಗೆ ಸ್ಟ್ರಿಕ್ಟ್ ಆಫೀಸರ್ ಆಗಿ ಬುರ್ನಾಸ್ ಭೂಮಿಕಾ ಬೇರೆ ಎಂಟ್ರಿ ಕೊಟ್ಬಿಟ್ಟಿದ್ದಾಳೆ. ಮೊದಲೇ ಪೊಲೀಸ್ ನಾಯಿ ಮೂಗೌಡ್ದು ಏನಾದರೂ ಸ್ಮೆಲ್ ಬಂದ್ರೆ ಮುಗೀತು ನಮ್ಮ ಕತೆ. ಹರಪ್ಪನ ಅಗ್ರಹಾರವೇ ನಮ್ಮ ಪರ್ಮನೆಂಟ್ ಅಡ್ರೆಸ್ ಆಗುತ್ತೆ ಸಿಸ್ಟರ್. ಬಿ ಕೇರ್ಫುಲ್. ಆದಷ್ಟು ಜಾಗ್ರತೆಯಿಂದ ಇರಬೇಕು ಸಿಸ್ಟರ್. ಯಾಕಣ್ಣ ಇಷ್ಟೊಂದು ಹೆದರ್ಸ್ತೀಯ? ನಿನಗೆ ಅಷ್ಟೊಂದು ಹೆದರಿಕೆ ಇದ್ರೆ ನೀನು ದೂರ ಇರು, ನಾನೆಲ್ಲ ನೋಡ್ಕೋತೀನಿ. ಇಲ್ಲ ಸಿಸ್ಟರ್, ಹಾಗೆಲ್ಲ ಹೇಳಿದ್ದಲ್ಲ. ನೀನು ಯಾವ ಪಕ್ಷಕ್ಕೆ ಹೋದ್ರು, ಎಲ್ಲೇ ಹೋದ್ರು ನಿನ್ನ ಬಾಲದ ಥರ ನಿನ್ನ ಜೊತೆಗೆ ಇರ್ತೀನಿ ಸಿಸ್ಟರ್. ನೀನು ಏನು ಮಾಡ್ತೀವೋ ನಾನು ಅದಕ್ಕೆ ಕೈ ಜೋಡಿಸ್ತೀನಿ. ನೀನು ಯಾವ ಹಾಡು ಆಡ್ತೀಯೋ ಅದಕ್ಕೆ ಕೋರಸ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತೀನಿ. ಚಿಂಗಿ ಚಿಕ್ಕ ಅನ್ನ. ಸಾಕು, ಭಾಷಣ ಬಿಗಿಬೇಡ. ಒಟ್ಟಿನಲ್ಲಿ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದೆಯಲ್ಲ, ಅಷ್ಟು ಸಾಕು ಬಿಡು. ಹೌದು ಸಿಸ್ಟರ್, ನನ್ನ ಜೈಕಾರ ಯಾವತ್ತೂ ನಿನಗೇನೆ. ಜೈ ಶಕುಂತಳಾದೇವಿ, ಜೈ ಶಕುಂತಳಾದೇವಿ.
ನೀನೇ ಭಾಗ್ಯ ನನ್ನ ನೆಮ್ಮದಿನ ಹಾಳು ಮಾಡಿ ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀಯಾ? ನೀನ್ ಸತ್ತೆ ಅಂತ ಅನ್ಕೊಂಡಿದ್ದೆ, ಸತ್ತೆ ಅಂತ ನೆಮ್ಮದಿಯಾಗಿದ್ದೆ. ಆದರೆ ನೀನು ವಾಪಸ್ ಬಂದು ನನ್ನ ನೆಮ್ಮದಿ ಸಾಯಿಸ್ತಾ ಇದೀಯಾ. ಬಂದವಳು ಬಂದೆ, ಉಣ್ಕೊಂಡು ತಿನ್ಕೊಂಡು ಬಿತ್ಕೊಂಡಿರ್ತೀಯ ಅಂತಂದ್ರೆ ನನ್ನ ಮೇಲೆ ಅನುಮಾನ ಬರೋ ಥರ ಮಾಡ್ತೀಯ, ನನ್ನ ಪಾಲಿಗೆ ಮುಳ್ಳಾಗ್ತೀಯ. ಸಾಲದು ಅಂತ ನನ್ನ ಮುಖಕ್ಕೆ ಹೋಗಿದೀಯ, ಅವಮಾನ ಮಾಡ್ತೀಯ. ಅಷ್ಟು ಸುಲಭವಾಗಿ ಈ ಶಾಕುಂತಲ ನಿನ್ನನ್ನು ಬಿಟ್ಬಿಡ್ತಾಳೆ ಅಂತ ಹೇಗೆ ಅನ್ಕೊಂಡೆ?